ಹೈಕಮಾಂಡ್ ಅವರು ಗಮನಿಸಿದರೋ ಗೊತ್ತಿಲ್ಲ. ಕ್ರಾಸ್ ವೋಟಿಂಗ್ ಎಷ್ಟು ಮಾಡಿದ್ದಾರೆ ಲೀಡರ್ಗಳು, ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ? ಎಷ್ಟು ಲೀಡರ್ಗಳು ಕಾಂಗ್ರೆಸ್ ನಲ್ಲಿ ಇದ್ದಿ ಕಾಂಗ್ರೆಸ್ ಇಂದ ಲಾಭ ತಗೊಂಡು ಬಿಜೆಪಿಗೆ ವೋಟ್ ಹಾಕಿದ್ದಾರೆ, ಅವ್ರ ಮೇಲೆ ಯಾಕೆ ವೋಟ್ ನೀವು ಕ್ರಮ ತಗೊಂಡಿಲ್ಲ? ಅದಕ್ಕೆಲ್ಲ ಉತ್ತರ ಬರುವ ದಿನದಲ್ಲಿ ಹೈಕಮಾಂಡ್ ಉತ್ತರ ಕೊಡ್ಬೇಕಾಗತ್ತೆ. ಅಲ್ಪಸಂಖ್ಯಾತರಿಗೆ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಅದಲ್ಲ, ಎಲ್ಲಾರು ನಿಯತ್ತಿಂದ ಕೆಲಸ ಮಾಡಿದ್ರೆ ಪಕ್ಷ ಎಲ್ಲೋ ಹೋಗತ್ತೆ. ಬಟ್ ಪಕ್ಷದಲ್ಲೇ ಬಹಳ ಜನ ಪಕ್ಷಕ್ಕೆ ದ್ರೋಹ ಕೆಲಸ ಮಾಡೋರ್ಗೆ ಬಿಟ್ಟು ಪಕ್ಷಕ್ಕೆ ಉದ್ಧಾರ ಮಾಡೋರ್ಗೆ ನೀವು ಇಷ್ಟೊಂದು ತೊಂದರೆ ಕೊಟ್ರೆ, ಇಷ್ಟೊಂದು ಶಿಕ್ಷೆ ಕೊಟ್ರೆ ಅವ್ರದ್ದು ಮನಸ್ಸು ಸ್ಥಿತಿ ಏನಾಗ್ಬೇಕು? BZ ಜಮೀರ್ ಅಹಮದ್ ಸಾಹೇಬ್ರದ್ದು ಅದು ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇವರು ಮನೆಯಲ್ಲಿ ಒಂದೊಂದ್ ತಿಂಗಳದು ಬಟ್ಟೆ ಹಾಕೊಂಡವ್ರು ಯಾವ್ದಾದ್ರು ಮೀಟಿಂಗ್ ಇದೆ, ಯಾವ್ದಾದ್ರು ನೀವು ಆದೇಶ ಕೊಟ್ಟರು ಹೈಕಮಾಂಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅವ್ರದ್ದು ಆರೋಗ್ಯ ಕೆಡಿಸ್ಕೊಂಡವ್ರು ಕೆಲಸ ಮಾಡಿದ್ದಾರೆ. ಅವರು ಲೈಫ್ ಎಷ್ಟು ಲೈಫ್ ಅವ್ರದ್ದು ಪಾರ್ಟಿಗೋಸ್ಕರ ಕೊಟ್ಟಿದ್ದಾರೆ. ಆ ಬೆಲೆ ನೀವು ಕಟ್ಟಕ್ಕಾಗತ್ತಾ? ಎಷ್ಟು ಸಂಘಟನೆ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಜ್ಞಾಪನ ಇರಬಹುದು, ದಾವಣಗೆರೆಯಲ್ಲಿ ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರದು ಬರ್ತ್ಡೇ ಆಚರಿಸುವಾಗ ಎಷ್ಟು ಕಷ್ಟಪಟ್ಟು ಜನಕ್ಕೆ ಸೇರಿಸಿದ್ರು. ಆ ಸಿದ್ದರಾಮಯ್ಯ ಸಾಹೇಬ್ರುವೆ ಆ ಘಟನೆ ಆ ದಿವಸ ಜ್ಞಾಪನ ಮಾಡಬೇಕು ಅಂತ ನಾವು ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲಾರ ಕಡೆಯಿಂದ ಇದು ತಪ್ಪು ಆಗ್ಬಿಡತ್ತೆ ಒಂದ್ಸಲಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ಲಾಸ್ಟ್ ಅಲ್ಲಿ ಇಳುವಾಗ ಒಂದ್ ದಿವಸ ಮುಂಚೆ ಎಲ್ಲಾ ಕುರುಬ ಸಮಾಜದಕ್ಕೆ ಹಣವನ್ನು ಕೊಟ್ಟು ಎಲ್ಲ ಅವರು ಇಳಿದ್ರು. ಬಟ್ ಆದ್ರೂ ಅಲ್ಪಸಂಖ್ಯಾತರಿಗೆ ಯಾರು ಅಷ್ಟೊಂದು ಒಂದು ಹಣ ಬಿಡುಗಡೆ ಯಾರು ಮಾಡಿಲ್ಲ. ಬಟ್ ಆ ವಿಚಾರವನ್ನು ಯಾವ ಅಲ್ಪಸಂಖ್ಯಾತ ಆ ವ್ಯಕ್ತಿನೂ ರೈಸ್ ಮಾಡಿಲ್ಲ. ಅದು ಸಿದ್ದರಾಮಯ್ಯ ಸಾಹೇಬರು ಇರೋದ್ ಗೌರವ ಮೇಲೆ ಯಾರು ಯಾವ ವ್ಯಕ್ತಿನೂ ಆ ವಿಚಾರವನ್ನು ಕೇಳಿಲ್ಲ. ಅದು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲಾ ಆಚಾರ ವಿಚಾರಗಳು ಹೈಕಮಾಂಡ್ ಎಲ್ಲ ಗಮನದಲ್ಲಿ ಇಟ್ಕೊಂಡು BZ ಜಮೀರ್ ಸಾಹೇಬರಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಂಡ್ರೆ ನೆಕ್ಸ್ಟ್ ಅಲ್ಪಸಂಖ್ಯಾತರಾಗ್ಲಿ, ದಲಿತರು ದಿನದ್ರಾಗ್ಲಿ, ಎಲ್ಲ ಅಹಿಂದ ವರ್ಗದವರಾಗ್ಲಿ ನೆಕ್ಸ್ಟ್ ಕಾಂಗ್ರೆಸ್ಸಿಗೆ ವೋಟ್ ಹಾಕೋಕೆ ಮುಂದೆ ಬರ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಬರುವ ದಿನದಲ್ಲಿ ನೀವು ಕಾಂಗ್ರೆಸ್ ಇಂದ ಪಾಪ್ಯುಲಾರಿಟಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಜಿಲ್ಲೆದಲ್ಲಿ ಕಳ್ಕೊಂತೀರಾ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ. ಈ ಮುಖಾಂತರ ನಾನು ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ.